ಕಾಲಘಟ್ಟದ ಪಗಡೆ ಆಟದಲ್ಲಿ ಈಗ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ರಾಹುಲ್ ಜೊತೆ ಏನ್ ಸಭೆ ನಡೀತು ನಿನ್ನೆ, ಆ ಸಭೆ ಬಳಿಕ ಆಪ್ತರೊಂದಿಗೆ ಸಿಎಂ ಸಭೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ತಡರಾತ್ರಿವರೆಗೂ, ರಾತ್ರಿ ಸುಮಾರು 2 ಗಂಟೆವರೆಗೂ ಕೂಡ ಚರ್ಚೆಯಾಗಿದೆ. ಹಾಗಿದ್ರೆ ತಡರಾತ್ರಿವರೆಗೂ ಕೂಡ ಸಿಎಂ ತಮ್ಮ ಆಪ್ತರೊಂದಿಗೆ ಏನ್ ಚರ್ಚೆ ಮಾಡಿದ್ರು? ಬೆಂಗಳೂರಿನಲ್ಲಿ ತಮ್ಮ ಆಪ್ತರೊಂದಿಗೆ ಸಿದ್ದರಾಮಯ್ಯ ಏನ್ ಚರ್ಚೆ ನಡೆಸಿದ್ರು? ಆದಂತಹ ಬೆಳವಣಿಗೆ ಬಗ್ಗೆ ಮಾತನಾಡಿದ್ರ? ಅಲ್ಲಿ ಏನ್ ಮಾತುಕತೆ ಆಯ್ತು, ಏನ್ ಆಫರ್ಗಳನ್ನ ಕೊಡಲಾಯ್ತು, ಅಥವಾ ಬಂದಿರುವಂತಹ ಸಚಿವರುಗಳಿಗೆ, ಶಾಸಕರಿಗೆ ಏನೊಂದಿಷ್ಟು ಪ್ರಶ್ನೆಗಳಿರುತ್ತೆ, ಒಂದಿಷ್ಟು ಸಂದೇಹ ಇರುತ್ತೆ, ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತೆ, ಅದೆಲ್ಲನ್ನ ಕೂಡ ಪರಿಹರಿಸುವಂತ ಪ್ರಯತ್ನಗಳಾದವ. ರಾಜ್ಯಸಭೆ ಆಫರ್ ಬಗ್ಗೆ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರಂತೆ ಸಿಎಂ. ರಾಹುಲ್ ಕೊಟ್ಟ ಆಫರ್ ಬಗ್ಗೆ ಆಪ್ತರೊಂದಿಗೆ ಸಿಎಂ ಚರ್ಚೆ. ಜಮೀರ್ ಅಹಮದ್, ಪರಂ, ಎಂಬಿ ಪಾಟೀಲ್ ಇವರೆಲ್ಲರ ಜೊತೆ ಚರ್ಚೆ ನಡೆಸಿದ್ರು, ಒಟ್ಟಿಗೆ ಬಂದಿದ್ದಾರೆ. ಬಂದ ಮೇಲೆ ಆಗಿರುವಂತಹ ಚರ್ಚೆ ಇದು. ಆದರೆ ನನಗೆ ರಾಜ್ಯಸಭೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ತಿಳಿಸಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲೇ ಇರೋದಕ್ಕೆ ಸಿದ್ದರಾಮಯ್ಯ ಒಲವು ತೋರಿದ್ದಾರೆ. ಇನ್ನು ಅತಿ ಹಿಂದುಳಿದ ನಾಯಕರುಗಳಿಗೆ ರಾಜ್ಯಸಭಾ ಟಿಕೆಟ್ ಕೊಡೋದ್ರ ಬಗ್ಗೆ ಕೂಡ ಚರ್ಚೆಯಾಗಿದೆ. ಕರ್ನಾಟಕದಿಂದಲೇ ರಾಜ್ಯಸಭೆ ಟಿಕೆಟ್ ನೀಡುವಂತೆ ಸಿಎಂ ಮನವಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒಟ್ಟಾರೆ ಈ ರಾಜ್ಯಸಭೆ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಯಿತು? ನಮ್ಮ ಪ್ರತಿನಿಧಿ ಪ್ರಮೋದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದ ಮಾಹಿತಿ ಪಡಿತಾ ಹೋಗೋಣ. ಪ್ರಮೋದ್, ನಿನ್ನೆಯ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಒಂದಿಷ್ಟು ವಿಚಾರಗಳು ಚರ್ಚೆಯಾಗಿದೆ. ಈಗ ಸಿಎಂ ಪದತ್ಯಾಗ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಬದಲಿಯಾಗಿ ರಾಜ್ಯಸಭೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಫರ್ ಕೊಡ್ಲಾಯ್ತು ಅನ್ನೋ ಮಾಹಿತಿ. ಆದ್ರೆ ಅದನ್ನೇನು ಸಿಎಂ ನಿರಾಕರಿಸಿದ್ದಾರೆ ಅನ್ನೋದಿದೆ. ತಮ್ಮ ಆಪ್ತರೊಂದಿಗೆ ಏನ್ ಚರ್ಚೆ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನ್ ಮನವಿ ಮಾಡಿರೋದು, ಏನ್ ಮಾತುಕತೆಯಾಗಿದೆ ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರತಿಮಾ, ಈಗಾಗಲೇ ರಾಜ್ಯಸಭೆಗೆ ಹೋಗಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಒಂದು ನಿರೀಕ್ಷೆ ಕೂಡ. ಹೀಗಾಗಿ ಸಿದ್ದರಾಮಯ್ಯನವರು ಅಲ್ಲಿ ಹೈಕಮಾಂಡ್ಗೆ ಮಾತಿಗೆ ಏಕಾಏಕಿ ಒಪ್ಕೋತಾರೆ. ಯಾಕೆಂದರೆ ನೀವು ಕಾಂಗ್ರೆಸ್ನ ಕೇಂದ್ರದ ನಾಯಕತ್ವವನ್ನು ನೋಡಿದಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ರಾಜಕಾರಣದ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ. ಒಮ್ಮೆ ಕೇಂದ್ರಕ್ಕೆ ಹೋದವರು ರಾಜ್ಯ ರಾಜಕಾರಣದ ಮೇಲೆ ಅಷ್ಟಾಗಿ ಗ್ರಿಪ್ ಇಟ್ಕೊಳ್ಳೋದು ಕಷ್ಟ ಸಾಧ್ಯವಾಗುತ್ತೆ. ಅದು ಆಸ್ಕರ್ ಫರ್ನಾಂಡಿಸ್ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಬೇರೆ ಬೇರೆ ನಾಯಕರು ಇರ್ಬೋದು, ಅದೇ ರೀತಿ ಇನ್ನಿತರ ನಾಯಕರು. ನೀವು ಯಾವುದೇ ರಾಜ್ಯದ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರನ್ನ ಗಮನಿಸಿದ್ರು ಕೂಡ ಇನ್ಫ್ಯಾಕ್ಟ್ ತಾಜಾ ಉದಾಹರಣೆ ಅಂದರೆ ಕೆ ಸಿ ವೇಣುಗೋಪಾಲ್ ಅವರು. ಅವ್ರಿಗೆ ಕೇಳೋದಲ್ಲ, ಅವರೇ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿಲ್ಲ, ದೆಹಲಿಯಲ್ಲಿ ಇದ್ದರೂ ಕೂಡ. ಹೀಗಾಗಿ ಬೇರೆ ಬೇರೆ ಕಾರಣಗಳಿದೆ ರಾಜ್ಯಸಭೆಗೆ ಕೇಂದ್ರಕ್ಕೆ ಹೋಗದೇ ಇರೋದಕ್ಕೆ. ಇದರ ನಡುವೆ ಒಂದು ಮಾಹಿತಿ ಬಂದಿರುವಂಥದ್ದು ಅಂದರೆ ರಾಷ್ಟ್ರ ರಾಜಕಾರಣದಕ್ಕೆ ಹೋಗೋದಕ್ಕೆ ಸಿದ್ದರಾಮಯ್ಯವರು ಅಷ್ಟಾಗಿ ಒಲವನ್ನು ತೋರಿಸಲ್ಲ. ಅಫ್ಕೋರ್ಸ್ ಆನಂತರ ಹೈಕಮಾಂಡ್ ಅವರನ್ನು ಮನವೊಲಿಸಿ ಕಳಿಸೋದು ಬೇರೆ. ನಿನ್ನೆ ನಡೆದಂಥ ನಾಯಕರ ಸಭೆಯಲ್ಲಿ, ನಿನ್ನೆ ನಡೆದಂಥ ಮಂತ್ರಿಗಳ ಸಭೆಯಲ್ಲಿ ಸಿದ್ದರಾಮಯ್ಯವರು ರಾಜ್ಯಸಭೆಗೆ ಹೋಗೋದಕ್ಕೆ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ನನ್ನ ಬದಲಾಗಿ ಅತಿ ಹಿಂದುಳಿದ ಸಮಾಜದವರು, ಬೇರೆ ಬೇರೆ ಶೋಷಿತ ಸಮಾಜದ ಜೊತೆಗೆ ಅವಕಾಶ ವಂಚಿತ ಸಮಾಜಕ್ಕೆ, ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಡೋಣ ಅನ್ನುವಂಥ ಒಂದು ಚರ್ಚೆ ಕೂಡ ಆಗಿದೆ. ಹೀಗಾಗಿ ಅತಿ ಹಿಂದುಳಿದ ಸಮುದಾಯದಿಂದ ಯಾವ್ದಾರು ಒಬ್ಬ ನಾಯಕರನ್ನು ಪಿಕ್ ಮಾಡಿ ಅವರಿಗೆ ಅವಕಾಶ ಕೊಡೋದಕ್ಕೆ ಒಂದು ವೇದಿಕೆ, ಜೊತೆಗೆ ಈ ಮೂಲಕ ಒಂದು ಸಂದೇಶ ಕೂಡ ರವಾನೆ ಆಗುತ್ತೆ. ಅತಿ ಹಿಂದುಳಿದ ನಾಯಕರಿಗೆ ಕೊಟ್ಟಂಥ ಸಂದರ್ಭದಲ್ಲಿ OBC ವಿಚಾರ ಇರ್ಬೋದು, ಅಹಿಂದ ವಿಚಾರ ಇರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತವಾದಂಥ ಒಂದು ನರೇಶನನ್ನು ಬಿಲ್ಡ್ ಮಾಡ್ದಂಗೆ ಆಗುತ್ತೆ. ನಾನೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಒಂದು ಹೇಳ್ಕೊಳ್ಬೋದಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ರಾಜ್ಯಸಭೆಯ ಬದಲು ರಾಜ್ಯ ರಾಜಕಾರಣದಲ್ಲೇ ಪ್ರಸ್ತುತವಾಗಿದ್ದು ರಾಜ್ಯಸಭೆಗೆ ಅತಿ ಹಿಂದುಳಿದ ಸಮಾಜದ ನಾಯಕರನ್ನು ಕಳಿಸೋ ಬಗ್ಗೆ ಕೂಡ ಒಂದು ಚಿಂತನಾ ಮಂಥನ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳ ನಡುವೆ ಸಹಜವಾಗಿ ಆ ಒಂದು ಏನು ಪ್ರಕ್ರಿಯೆಗಳಿದೆ ಅಂದರೆ ರಾಜ್ಯಸಭಾ ಪ್ರಕ್ರಿಯೆಗಳಿದೆ, ಅದನ್ನು ಕೂಡ ತಮ್ಮ ಆಪ್ತ ಬಳಗದಲ್ಲಿ ಮಾತನಾಡಿದ್ದಾರೆ. ಆಪ್ತ ಬಳಗದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯಸಭೆ ಹೆಸರು ಕೂಡ ಒಂದು ಮುನ್ನೆಲೆಗೆ ಬಂದಿದೆ. ಅಫ್ಕೋರ್ಸ್ ಯಾರನ್ನ ನೀವು ಹೋಗ್ತೀರಾ ಅಥವಾ ಹೋಗಲ್ವಾ, ಈ ಎಲ್ಲ ಚರ್ಚೆ ಇದು ಪ್ರಾಥಮಿಕ ಹಂತದಲ್ಲಿದೆ. ಇಷ್ಟೆಲ್ಲವೂ ಕೂಡ ತುಂಬ ಡೀಟೇಲ್ ಆಗೋಗ್ಬಿಟ್ಟಿದೆ, ಅಂತಿಮ ಆಗಿದೆ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಒಂದು ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಆಗಿದೆ. ಅವರ ಬದಲಾಗಿ ಒಂದು ಅತಿ ಹಿಂದುಳಿದ ಸಮಾಜದ ಯಾವ್ದಾರು ಒಬ್ಬ ನಾಯಕರನ್ನ ಅಥವಾ ಬೇರೆ ಯಾವ್ದಾರ ಹೆಸರನ್ನ ಪ್ರಪೋಸ್ ಮಾಡೋಣ ಅನ್ನುವಂಥದ್ದು ಆಪ್ತರ ಬಳಗದಲ್ಲಿ, ಮಂತ್ರಿಗಳ ಬಳಗದಲ್ಲಿ ಒಂದು ಚರ್ಚೆ ಆಗಿರುವಂಥ ವಿಷಯ. ಪ್ರತಿಮಾ, ಎಸ್, ಥ್ಯಾಂಕ್ ಯು.